ಬಹುಭಾಷಾ ನಟಿ ನಯನತಾರಾ ಅಭಿನಯದ ಅನ್ನಪೂರ್ಣಿ ಸಿನಿಮಾ ವಿವಾದ ಎಬ್ಬಿಸಿದೆ. ಚಿತ್ರದಲ್ಲಿರುವ ರಾಮನ ಕುರಿತಾದ ಸಂಭಾಷಣೆ ಹಲವರ ಕೆಂಗಣ್ಣಿಗೂ ಗುರಿಯಾಗಿದೆ. ಜೊತೆಗೆ ನಮಾಜ್ ವಿಚಾರಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಟ್ರೋಲ್ ಆಗಿದ್ದು ಚಿತ್ರತಂಡದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅನ್ನಪೂರ್ಣಿ ಲೇಡಿ ಸೂಪರ್ ಸ್ಟಾರ್ ಎಂದೇ ಖ್ಯಾತಿ ಗಳಿಸಿರುವ ನಟಿ ನಯನತಾರಾ ನಟಿಸಿದ್ದ ಚಿತ್ರ ನಿಲೇಶ್ ಕೃಷ್ಣ ನಿರ್ದೇಶನದ ಸಿನಿಮಾ ಕಳೆದ ವರ್ಷ ಡಿಸೆಂಬರ್ 1ರಂದು ಬಿಡುಗಡೆಯಾಗಿದ್ದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೇವಲ 6 ಕೋಟಿ ಗಳಿಸಿದ್ದ ಚಿತ್ರ. ಇದೀಗ ಅನ್ನಪೂರ್ಣಿ ಸಿನಿಮಾ OTTಯಲ್ಲಿ ಬಿಡುಗಡೆಯಾಗಿದ್ದೇ ತಡ ಹಲವರ ಟೀಕೆಗೆ ಗುರಿಯಾಗಿದ್ದು ವಿವಾದದ ಕಿಡಿ ಹೊತ್ತಿಸಿದೆ. ಚಿತ್ರದಲ್ಲಿ ರಾಮ ಮಾಂಸಾಹಾರಿ ಎಂದು ಬಿಂಬಿಸಿರುವ ಆರೋಪ. ಹೌದು, ಅದ್ಯಾವಾಗ ಅನ್ನಪೂರ್ಣಿ ಚಿತ್ರ OTTಯಲ್ಲಿ ಬಿಡುಗಡೆಯಾಯಿತೋ ಹಲವರು ಚಿತ್ರತಂಡದ ವಿರುದ್ಧ ಸಿಡಿದೆದ್ದಿದ್ದಾರೆ. ಚಿತ್ರದಲ್ಲಿ ರಾಮನನ್ನ ಮಾಂಸಾಹಾರಿ ಹಾಗೂ ಲವ್ ಜಿಹಾದಿಗೆ ಪ್ರೋತ್ಸಾಹ ನೀಡಲಾಗಿದೆ ಎಂದು ಬಿಂಬಿಸಲಾಗಿದೆ ಅಂತ ಆರೋಪ ಕೇಳಿಬಂದಿದೆ. ನಟಿ ನಯನತಾರಾ ಸೇರಿ 7 ಮಂದಿಯ ವಿರುದ್ಧ ಎಫ್ಐಆರ್. ಇನ್ನು ಚಿತ್ರದ ವಿರುದ್ಧ ಕಿಡಿಕಾರಿರುವ ಶಿವಸೇನೆಯ ಮಾಜಿ ನಾಯಕ ರಮೇಶ್ ಸೋಲಂಕಿ, ನಿರ್ದೇಶಕ ನಿಲೇಶ್ ಕೃಷ್ಣ, ನಟಿ ನಯನತಾರಾ ಸೇರಿದಂತೆ 7 ಮಂದಿಯ ಮೇಲೆ ಮುಂಬೈನ LT ಮಾರ್ಗ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಅದಲ್ಲದೆ ಈ ಸಿನಿಮಾ ಹಿಂದೂ ವಿರೋಧಿ ಎಂದು ಆರೋಪಿಸಿದ್ದಾರೆ. ಸಿನಿಮಾ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇದೆ ಅಂತ ದೂರಿದ್ದಾರೆ. ಅಷ್ಟಕ್ಕೂ ಈ ಸಿನಿಮಾ ವಿವಾದದ ಸುಳಿಯಲ್ಲಿ ಸಿಲುಕಲು ಕಾರಣವೇನು ಅಂತ ನೋಡುವುದಾದ್ರೆ ಸಿನಿಮಾದಲ್ಲೊಂದು ಅಡುಗೆ ಸ್ಪರ್ಧೆ ಏರ್ಪಾಡು ಮಾಡಲಾಗಿರುತ್ತೆ. ಆ ವೇಳೆ ಹಿಂದೂ ಪೂಜಾರಿ ಮಗಳ ಪಾತ್ರದಲ್ಲಿ ನಟಿಸಿದ್ದ ನಟಿ ನಯನತಾರಾ ನಮಾಜ್ ಮಾಡ್ತಾರೆ. ಅದಲ್ಲದೆ ಬಳಿಕ ನಮಾಜ್ ಮಾಡಿದ ಕಾರಣಕ್ಕೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿದೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಚಿತ್ರದಲ್ಲಿ ಶ್ರೀರಾಮ ಮಾಂಸಾಹಾರಿಯಾಗಿದ್ರು ಎಂಬ ಹೇಳಿಕೆ ಕೂಡ ಇದೆ. ಹೀಗೆ ಚಿತ್ರದಲ್ಲಿನ ವಿವಾದಾತ್ಮಕ ಅಂಶಗಳನ್ನ ಪಟ್ಟಿ ಮಾಡಿ ಸಿನಿಮಾ ಧಾರ್ಮಿಕ ವಿಚಾರವಾಗಿ ಧಕ್ಕೆ ತಂದಿದೆ ಎಂದು ರಮೇಶ್ ಸೋಲಂಕಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಈ ಸಿನಿಮಾ ಲವ್ ಜಿಹಾದಿ ಹಾಗೂ ಮತಾಂತರಕ್ಕೆ ಪ್ರಚೋದನೆ ನೀಡ್ತಾ ಇದೆ ಅಂತ ಟ್ವೀಟ್ ಮಾಡೋ ಮೂಲಕ ರಮೇಶ್ ಸೋಲಂಕಿ ಆರೋಪಿಸಿದ್ದಾರೆ. ಭಗವಾನ್ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗಾಗಿ ಇಡೀ ಜಗತ್ತು ಕಾತುರದಿಂದ ನಿರೀಕ್ಷಿಸುತ್ತಿರುವ ಸಮಯದಲ್ಲಿ ಜಿ ಸ್ಟುಡಿಯೋಸ್, ನಾಡ್ ಸ್ಟುಡಿಯೋಸ್ ಮತ್ತು ಟ್ರೈಡೆಂಟ್ಸ್ ಆರ್ಟ್ಸ್ ನಿರ್ಮಿಸಿದ ಈ ಹಿಂದೂ ವಿರೋಧಿ ಚಿತ್ರ ಅನ್ನಪೂರ್ಣಿ ನೆಟ್ಫ್ಲಿಕ್ಸ್ನಲ್ಲಿ ಬಿಡುಗಡೆಯಾಗಿದೆ ಎಂದು ಬರೆದುಕೊಂಡಿದ್ದಾರೆ ರಮೇಶ್ ಸೋಲಂಕಿ, ಶಿವಸೇನೆ ಮಾಜಿ ನಾಯಕ. ಒಟ್ನಲ್ಲಿ ನಯನತಾರಾ ನಟಿಸಿರುವ 75ನೇ ಸಿನಿಮಾ ವಿವಾದದ ಕೆಂಡದಲ್ಲಿ ಬೇಯ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಆರೋಪಗಳು ಅದ್ಯಾವ ಮಟ್ಟಕ್ಕೇರಲಿದೆ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.